ಗುರುಗಳೇ, ವಾಸ್ತು ಎಂದರೇನು? ಉತ್ತಮ ಪ್ರಶ್ನೆ. ಉತ್ತರದ ಜೊತೆಗೆ ವಿಚಾರವಂತಿಕೆಯೂ ಬೇಕು ಅನ್ನುತ್ತೀರಿ. ಮನೆ, ಸಮುದಾಯ ಭವನ ಅಥವಾ ಕಟ್ಟಡ ಇತ್ಯಾದಿಗಳನ್ನು ಕಟ್ಟಲು ಯೋಗ್ಯವಾದ ಜಾಗಕ್ಕೆ ವಾಸ್ತು ಎನ್ನುತ್ತಾರೆ. ಕಟ್ಟಡಗಳ ನಕ್ಷೆಯನ್ನು ತಯಾರಿಸಿ ನಿರ್ಮಾಣ ಮಾಡುವ ಕ್ರಮವನ್ನು ವಾಸ್ತುಶಿಲ್ಪ ಎನ್ನುತ್ತಾರೆ. ಈ ಜಗತ್ತಿನಲ್ಲಿ 64 ಕಲೆಗಳಿವೆ ಎಂದು ಗುರುತಿಸಿದ್ದರು. ಅದರಲ್ಲಿ ವಾಸ್ತು ಕಲಿಯುವುದು ಒಂದು ವಿದ್ಯೆ. ಒಂದು ಮನೆಯನ್ನು ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಳ್ಳುವಂತೆ ಹೇಗೆಲ್ಲ ಸುಂದರವಾಗಿ ಕಟ್ಟಬಹುದು, ಎಲ್ಲರಿಗೂ ಅನುಕೂಲವಾಗುವಂತೆ ಹೇಗೆ ಅದನ್ನು ನಿರ್ಮಿಸಬಹುದು ಎನ್ನುವುದನ್ನು ಕ್ರಮಬದ್ಧವಾಗಿ ತಿಳಿಸುವುದೇ ವಾಸ್ತು. ಎಲ್ಲಿ ನಂಬಿಕೆ ಇರುತ್ತದೋ ಅಲ್ಲಿ ಮೋಸವಿರುತ್ತದೆ. ಸುಲಭ. ಹೀಗೆ ವಾಸ್ತುವನ್ನು ಸಹ ಮೂಢನಂಬಿಕೆಯೊಂದಿಗೆ ಜೊತೆಗಟ್ಟಿ ದುರುಪಯೋಗ ಮಾಡುವವರೂ ಉಂಟು. ಅದು ಸತ್ಯ. ದುರದೃಷ್ಟ ಎಂದರೆ ಇದನ್ನೇ ಕಲಿಯಲು ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಲಕ್ಷ ಕೊಟ್ಟು ಕಲಿಯುತ್ತೀರಿ. ನಿಜವಾದ ಶಿಕ್ಷಣ ಮನೆಯಲ್ಲಿಯೇ ಇರುತ್ತದೆ. ಸಾಮಾನ್ಯವಾಗಿ ಆಲೋಚಿಸಿದರೆ ಸಾಕು. ಗುರುಗಳೇ, ವಾಸ್ತುಶಿಲ್ಪದ ವೈಜ್ಞಾನಿಕ ರೂಪವೇನು? ಉತ್ತಮ ಪ್ರಶ್ನೆ. ನಿಜಕ್ಕೂ ವಾಸ್ತುಶಿಲ್ಪ ಎನ್ನುವುದು ಅಥರ್ವ ವೇದದಲ್ಲಿದೆ. ವೇದದಲ್ಲಿ ಗೃಹ ಮತ್ತು ಗೃಹಸ್ಥ ಧರ್ಮಕ್ಕೆ ವಿಶೇಷ ಮಹತ್ವ ಕೊಟ್ಟಿದ್ದಾರೆ. ಒಂದು ಮನೆಯಲ್ಲಿ ನೆಮ್ಮದಿಯಾಗಿರಲು ಆ ಮನೆ ಹೇಗಿರಬೇಕು, ಮನೆಯಲ್ಲಿ ಏನೇನು ಬೇಕು ಎಂದು ವಿಸ್ತಾರವಾಗಿ ಹೇಳಿದೆ. ಕಟ್ಟುವ ಕ್ರಮಗಳು ಇದೆ. ಮನೆಯೊಳಗೆ ಯಥೇಚ್ಛವಾಗಿ ಗಾಳಿ ಬೆಳಕು ಆಡುವಂತಿರಬೇಕು. ಅತಿಥಿಗಳಿಗೆ ಉಪಚಾರ ಮಾಡಲು ವ್ಯವಸ್ಥೆ ಇರಬೇಕು. ಸಮಸ್ತರು ಸುಖವಾಗಿರುವಂತೆ ಮನೆ ಇರಬೇಕು. ದನಕರುಗಳಿಗೆ ಕೊಠಡಿ ಇರಬೇಕು. ಇಂದೆಲ್ಲ ವಿವರಿಸಿ ದಂಪತಿಗಳು ಅನ್ಯೋನ್ಯವಾಗಿ ಅತಿಥಿಗಳನ್ನು ಸತ್ಕರಿಸುತ್ತಾ 100 ಕಾಲ ಬಾಳಿ ಎಂದು ಹೇಳಿದೆ. ಆದರೆ ಈ ಕಳ್ಳ ಜ್ಯೋತಿಷ್ಯರು ಅದನ್ನು ತಮ್ಮ ಲಾಭಕ್ಕೆ ಬಳಸಿಕೊಂಡು ಜನರ ಭಾವನೆಯೊಂದಿಗೆ ಆಟವಾಡುತ್ತಿದ್ದಾರೆ. ದುಡ್ಡಿಗಾಗಿ ಎಚ್ಚರ. ಇಲ್ಲಿ ನಿಮಗೆ ವೈಜ್ಞಾನಿಕ ಮಾಹಿತಿಗಳು ದೊರೆತವು ಅನ್ನುತ್ತಿದ್ದೇನೆ. ನಿಜವಾದ ವಾಸ್ತುವಿನ ವಿಶೇಷವೇನಿಲ್ಲ. ಗಾಳಿ ಬೆಳಕಿನ ಕಡೆಗೆ ಗಮನ ಹರಿಸಿ. ಅದರ ನಂತರ ಬೇಸ್ಮೆಂಟ್ ಕಡೆಗೆ ಗಮನ ಹರಿಸಿ. ಅದರ ನಂತರ ಅವರವರ ವಿಶೇಷತೆಗೆ ಗಮನ ಹರಿಸಿ. ಒಂದು ಸ್ವಚ್ಛವಾದ ಮನೆ ತಯಾರಾಗುತ್ತದೆ. ಗಾಳಿ ಬೆಳಕನ್ನು ಉತ್ತಮವಾಗಿ ಉಪಯೋಗಿಸಿ ಮನೆ ಕಟ್ಟಿದವರು ಯಶಸ್ವಿಯಾದಂತೆ. ಇಷ್ಟು ವೈಜ್ಞಾನಿಕ ಮಾಹಿತಿಗಳು.